ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 11ನೇ ಕಂತಿನ ಹಣ ಕೆಲವರಿಗೆ ಮಾತ್ರ ಬಂದಿದೆ, ತುಂಬ ಜನರಿಗೆ 11ನೇ ಕಂತಿನ ಹಣ ಬಂದಿಲ್ಲ. ಸೊ 11ನೇ ಕಂತಿನ ಹಣ ಬರಬೇಕಾದ್ರೆ ಏನು ಮಾಡಬೇಕು? ಈಗಾಗಲೇ ಕೆಲವರಿಗೆ 11ನೇ ಕಂತಿನ ಹಣ ಬಂದಿದೆ, 12ನೇ ಕಂತಿನ ಹಣ ಬಂದಿಲ್ಲ. ಸೊ ಅವರು ಏನು ಮಾಡಿದ್ರೆ 12ನೇ ಕಂತಿನ ಹಣ ಬರುತ್ತೆ, ಯಾವಾಗಿಂದ ಬರುತ್ತೆ, ನಂತರ 13ನೇ ಕಂತಿನ ಹಣ ಯಾವಾಗ ಬರುತ್ತೆ, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆಗಸ್ಟ್ 7ರಿಂದ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣವನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ದಿವಸ ಹಂತವಾಗಿ ಆಗ್ತಾ ಬಂದಿದ್ದಾರೆ. ಒಂದೇ ಬಾರಿ DBT ಮೂಲಕ ಹಾಕೋದಕ್ಕೆ ಆಗೋದಿಲ್ಲ, ಅದು ಹಂತವಾಗಿ ಆಗ್ತಾರೆ. ಈಗಾಗಲೇ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಂದಿದೆ. ಉಳಿದಂಥವ್ರಿಗೆ ಆಗಸ್ಟ್ 20ನೇ ತಾರೀಕು ಒಳಗಾಗಿ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಸಹ ಜಮಾ ಆಗುತ್ತೆ. ಸೊ ಗಾಬರಿ ಬೀಳುವ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ನೀವು ಬೇರೆ ಏನು ಕೆಲಸನೂ ಮಾಡಿಸೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಇದರಿಂದ ಯಾವ ರೀತಿ ಬರ್ತಾ ಇತ್ತು ಅದೇ ರೀತಿಯಾಗಿ DBT ಮುಖಾಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬರುತ್ತೆ. ಅದೇ ರೀತಿಯಾಗಿ ಆಗಸ್ಟ್ 20ರ ನಂತರ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ. ಫಸ್ಟ್ 11ನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆದಮೇಲೆ ನಂತರ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ. ಸೊ ಇದಕ್ಕೆ ನೀವು ಸಪ್ರೇಟಾಗಿ ಏನು ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಆಲ್ರೆಡಿ ನಿಮ್ಮ ಒಂದು ಅಕೌಂಟ್ ಆಕ್ಟಿವ್ ಅಲ್ಲಿ ಇರುತ್ತೆ. ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುತ್ತೆ, ಅದೇ ರೀತಿಯಾಗಿ ಅನ್ನಭಾಗ್ಯದ ಹಣ ಬರ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಅಕೌಂಟ್ ಆಕ್ಟಿವ್ ಅಲ್ಲೇ ಇರುತ್ತೆ, ನೀವು ಏನು ಮಾಡಿಸೋ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಕೆಲವರಿಗೆ ಮಾತ್ರ ಬಂದಿದೆ, ಉಳಿದಂಥವ್ರಿಗೆ ಆಗಸ್ಟ್ 20ನೇ ತಾರೀಕು ಒಳಗಾಗಿ ಬರುತ್ತೆ. ಅದಾದಮೇಲೆ 11ನೇ ಕಂತಿನ ಹಣ ಬಂದ್ಬಿಟ್ಟು ಆಗಸ್ಟ್ 20ರ ನಂತರ ಬರುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕ್ತಾರೆ. ಆಗಸ್ಟ್ ತಿಂಗಳ ಹಣ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಹಣವನ್ನು DBT ಮುಖಾಂತರ ಹಾಕ್ತಾರೆ. ಕೆಲವ್ರಿಗೆ ಹೇಳ್ತಾ ಇರ್ತಾರೆ, ಸೊ ನಮಗೆ 4,000 ಬಂತು ಅಂತ ಹೇಳ್ಬಿಟ್ಟು. ಅದು ಯಾವ ರೀತಿಯಪ್ಪ ಅಂತ ಅಂದರೆ, ಈ ಹಿಂದೆ ಬಾಕಿ ಇರುತ್ತೆ ಅಂಥವ್ರಿಗೆ 8, 9ನೇ ಕಂತಿನ ಹಣ ಬಾಕಿ ಇರುತ್ತೆ, ಅಥವಾ 9, 10ನೇ ಕಂತಿನ ಹಣ ಬಾಕಿ ಇರುತ್ತೆ. ಅಂಥವ್ರಿಗೆ ಸೇರಿಸಿ ಒಟ್ಟಾಗಿ 4,000 ಹಣವನ್ನು ಹಾಕ್ತಾರೆ. ಆದರೆ 12ನೇ ಕಂತಿನ ಹಣವನ್ನು ಯಾರಿಗೂ ಸಹ ಹಾಕಿಲ್ಲ, ಬರೀ ಈಗ 11ನೇ ಕಂತಿನ ಹಣವನ್ನು ಹಾಕ್ತಾ ಇದ್ದಾರೆ. ಹಾಕದೇ ಇರುವಂಥವ್ರಿಗೆ ಅವ್ರಿಗೂ ಸಹ ಆಗಸ್ಟ್ 20ನೇ ತಾರೀಕು ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣವನ್ನು ಹಾಕ್ತಾರೆ, ನಂತರ 12ನೇ ಕಂತಿನ ಹಣವನ್ನು ಹಾಕ್ತಾರೆ. ಸೊ ಇದಕ್ಕೆ ಸಪ್ರೇಟಾಗಿ ನೀವೇನು ಮಾಡಿಸೋ ಅವಶ್ಯಕತೆ ಇಲ್ಲ. ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಜನಕ್ಕೆ ಬಂದಿದೆ ಅಂತಲೂ ಸಹ ಗೊತ್ತಾಗುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ನೀವು ಏನು ಮಾಡಿಸೋ ಅವಶ್ಯಕತೆ ಇಲ್ಲ, ತಾನಾಗೆ DBT ಮುಖಾಂತರ ಬರುತ್ತೆ. ಸೊ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.